ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಮುಖ್ಯಮಂತ್ರಿಯಾಗಿ. ಅಬ್ಬಬ್ಬಾ, ಏನು ತಾಳ್ಮೆ, ಏನು ಸಹನೆ! ಇಟ್ಟ ಗುರಿ ತಲುಪುವವರೆಗೂ ಬಿಡದೆ, ಛಲ ಬಿಡದೆ ಹೋರಾಟ ನಡೆಸಿದಂತಹ ಪರಿ, ನಿಜಕ್ಕೂ ಅಂದಿದ್ದನ್ನ ಸಾಧಿಸುವವರೆಗೂ ಬಿಡದೇ ಇರುವಂತಹ ಛಲದಂಕ ಮಲ್ಲ ಈ ಡಿ.ಕೆ. ಶಿವಕುಮಾರ್. ಈ ಒಂದು ಮುಳ್ಳು ಹಾಸಿನಲ್ಲಿ ಎಷ್ಟೋ ಕಷ್ಟಗಳು ಬಂದರೂ ಕೂಡ ಎದೆಗುಂದಲಿಲ್ಲ. ತಿಹಾರ್ ಜೈಲಲ್ಲಿದ್ದರೂ ಕೂಡ ಪಕ್ಷ ನಿಷ್ಠೆಯನ್ನ ಬಿಡಲಿಲ್ಲ. ಅದಕ್ಕೆ ಹೇಳೋದು ಲಾಯಲ್ಟಿ ಇಸ್ ರಾಯಲ್ಟಿ ಅಂತ. ಅವರ ಲಾಯಲ್ಟಿಗೆ ಇವತ್ತು ಪಕ್ಷ ಅವರಿಗೆ ರಾಯಲ್ಟಿಯನ್ನ ಕೊಟ್ಟಿದೆ. ಡಿ.ಕೆ. ಶಿವಕುಮಾರ್ ಅವರು ಬೆಳಗ್ಗೆಯಿಂದಲೂ ಕೂಡ ರಾಜ್ಯದ ಹಿರಿಯ ನಾಯಕರ ಮನೆಗಳಿಗೆ ಹೋಗಿ ಅವರ ಆಶೀರ್ವಾದವನ್ನ ತೆಗೆದುಕೊಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ತುಂಬಾ ದೈವ ಭಕ್ತರು, ಗುರು ಹಿರಿಯರ ಬಗ್ಗೆ ಅಪಾರವಾದಂತಹ ಭಯಭಕ್ತಿ ಉಳ್ಳವರು. ಸೊ ಡೆಫಿನೆಟ್ಲಿ ನಮ್ಮ ಕೈಯಲ್ಲಿ ಇಲ್ಲದೆ ಇರುವಾಗ ಪ್ರಾರ್ಥನೆಯೊಂದೇ ಉಳಿಯುವುದು ಅಂತ ಅವರು ಅವಾಗ ಹೇಳೋದು. ಸೊ ನಮ್ಮ ಮನುಷ್ಯ ಹಾಗೇನೆ, ತಮ್ಮ ಕೈಯಲ್ಲಿ ಇರುವವರೆಗೂ ನಾನು ಮಾಡ್ತೀನಿ ಅನ್ನುವಂಥ ಛಲ ಇರುತ್ತೆ. ನಮ್ಮ ಕೈ ಮೀರಿ ಹೋದಾಗ ಮಾತ್ರ ನಾವು ದೇವರ ಮೊರೆ ಹೋಗುವುದು. ಸೊ ಪ್ರಯತ್ನಗಳು ಫಲಿಸುತ್ತವೆ ಅನ್ನೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರೇ ಸಾಕ್ಷಿ. ಪ್ರಾರ್ಥನೆಗಳು ಫಲಿಸುತ್ತೆ ಅನ್ನೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರೇ ಸಾಕ್ಷಿ. ಮತ್ತು ನಿಯತ್ತಿಗೆ ಬೆಲೆ ಇದೆ ಅನ್ನೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರೇ ಸಾಕ್ಷಿ. ಸೊ ಈ ಎಲ್ಲ ಗುಣಗಳು ತಾನು ಮುಖ್ಯಮಂತ್ರಿ ಆಗೋದಕ್ಕೆ ಅವರು ಬಳಸಿಕೊಂಡರು. ಆದರೆ ಈಗ ಜನಸೇವೆಗಾಗಿ, ಜನರ ಹಿತಕ್ಕಾಗಿ ಒಬ್ಬ ಕಾಮನ್ ಮ್ಯಾನ್ CM ಆಗಬೇಕಿದೆ. ಅವರನ್ನ ಬಹಳ ಜನ ಒಬ್ಬ ಬಿಸ್ನೆಸ್ ಮೆನ್ ಆಗಿ ನೋಡಿದ್ದಾರೆ. ಸೊ ಬಿಸ್ನೆಸ್ ಮೆನ್ ಏನು ಅಂತಂದ್ರೆ ಬಂಡವಾಳ ಹಾಕೋದು, ಅದಕ್ಕೆ ದುಪ್ಪಟ್ಟು ತೆಗಿಯೋದು. ಆದ್ರೆ ಪಾಲಿಟಿಕ್ಸ್ ಹಾಗಲ್ಲ, ಜನಸೇವೆ ಹಾಗಲ್ಲ. ಅದು ಕೊಡುವುದಷ್ಟೇ, ತಿರ್ಗಾ ವಾಪಸ್ ಬರುವುದು ಅದಕ್ಕೆ ನೀವು ವೇಟ್ ಮಾಡಬೇಕು. ಮತ್ತೆ ಜನ ಕೊಟ್ರೆ ಮಾತ್ರ ಅದ್ಭುತವಾಗಿ ಪ್ರೀತಿ ಕೊಡ್ತಾರೆ. ಆ ಪ್ರೀತಿ ಗಳಿಸಬೇಕು. ಸೊ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಪದಗ್ರಹಣ ಮಾಡುವಂತಹ ಸಚಿವರುಗಳು ಯಾರ್ಯಾರು? ಅಬ್ಬಬ್ಬಾ, 3 ದಿನದಿಂದ ಗಜಪ್ರಸವ. ಆ ಪಟ್ಟಿ ಅಂತೆ, ಈ ಪಟ್ಟಿ ಅಂತೆ, ಅವ್ರ ಪಟ್ಟಿ ಅಂತೆ, ಇವ್ರ ಪಟ್ಟಿ ಅಂತೆ, ಡಿ.ಕೆ. ಶಿವಕುಮಾರ್ ಪಟ್ಟಿ ಅಂತೆ. ಬಟ್ ಇವತ್ತಿನ ಪಟ್ಟಿ ನೋಡಿದ್ರೆ ಡೆಫಿನೆಟ್ಲಿ ಸಿದ್ದರಾಮಯ್ಯನವರ ಮೇಲುಗೈ ಆಗಿದೆ. ಸಿದ್ದರಾಮಯ್ಯನವರ ಮೇಲುಗೈ ಆಗಿದೆ. ಇನ್ನು ಮುಖ್ಯಮಂತ್ರಿ ಆಗಿರುವಂತ ಒಬ್ಬ ವ್ಯಕ್ತಿಯನ್ನ ಕೆಳಗಿಳಿ ಅಂತ ಅಂದಾಗ, ಆ ವ್ಯಕ್ತಿ ತ್ಯಾಗ ಮಾಡಿ ನನಗೆ ಎಂಥದ್ದೇ ಬೇಕು ಅಂತ ಡಿಮಾಂಡ್ ಮಾಡಿದಾಗ, ಆ ಡಿಮಾಂಡ್ಗಳನ್ನ ಧಿಕ್ಕರಿಸಿದರೆ ಏನಾಗುತ್ತೆ ಅನ್ನೋದು ಹೈಕಮಾಂಡ್ಗೂ ಗೊತ್ತಿದೆ, ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಗೊತ್ತಿದೆ. ಇಷ್ಟು ಸಲೀಸಾಗಿ ಅಧಿಕಾರ ಹಸ್ತಾಂತರ ಮಾಡಿದಂತಹ ಸಿದ್ದರಾಮಯ್ಯನವರನ್ನ ಅಷ್ಟು ನಿರ್ಲಕ್ಷ್ಯ ಮಾಡಿದರೆ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋ ಅರಿವಿರುವಂತಹ ಹೈಕಮಾಂಡ್ ಅವ್ರು ಹೇಳ್ದಂಗೆ ನಡ್ಕೊಂಡಂಗೆ ಕಾಣ್ತಾ ಇದೆ. ಸೊ ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಯಾರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಬನ್ನಿ ನೋಡೋಣ. ಕ್ಯಾಬಿನೆಟ್ ಸಚಿವರ ಪಕ್ಕಾ ಲಿಸ್ಟ್ ಕೊಟ್ಟಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಡಿಕೆ ಸರ್ಕಾರ ಕವರೇಜ್ ನಲ್ಲಿ ಗ್ಯಾರಂಟಿ ನ್ಯೂಸ್ ಫಸ್ಟ್. ಡಿಕೆಶಿ ಜೊತೆಗೆ 13 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಹಾಗಾದ್ರೆ ಯಾರ್ಯಾರು ಅವರು? ಡಿಕೆ ಶಿವಕುಮಾರ್ ಅವರು CM, ಜಿ ಪರಮೇಶ್ವರ್ ಅವರು DCM ಆಗಿ ಪದಗ್ರಹಣ ಮಾಡ್ತಾರೆ. ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ MB ಪಾಟೀಲ್ ಅವರು ಇರ್ತಾರೆ. KH ಮುನಿಯಪ್ಪ, KJ ಜಾರ್ಜ್, MB ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, UT ಖಾದರ್,
ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಬೈರತಿ ಸುರೇಶ್, ಶರಣ ಪ್ರಕಾಶ್ ಪಾಟೀಲ್. ಹೊಸ ಫೇಸ್ ಒಂದೇ, ಅದು ಯತೀಂದ್ರ ಸಿದ್ದರಾಮಯ್ಯ. ಅದರ್ವೈಸ್ ಹಳಬ್ರೆ ಇದಾರಪ್ಪ, ಹೊಸಬ್ರು ಯಾರೂ ಇಲ್ಲ. ಯಾಕೆ ಅಂತಂದ್ರೆ ಜಿ ಪರಮೇಶ್ವರ್ ಹಳಬ್ರು, ಮುನಿಯಪ್ಪನವರು ಹಳಬ್ರು, ಜಾರ್ಜ್, MB ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, UT ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಬೈರತಿ ಸುರೇಶ್ ಮತ್ತು ಶರಣ ಪ್ರಕಾಶ್ ಪಾಟೀಲ್. ಇದರಲ್ಲಿ ಎಲ್ಲರೂ ಸಿದ್ದರಾಮಯ್ಯನವರ ಆಪ್ತಾರೆ, ಎಲ್ಲರೂ ಸಿದ್ದರಾಮಯ್ಯನವರ ಆಪ್ತಾರೆ. ಇಲ್ಲಿ DK ಶಿವಕುಮಾರ್ ಅವರ ಚಾಯ್ಸ್ ಯಾವುದು ಕಾಣ್ತಾ ಇಲ್ಲ. ಐ ಮೀನ್ ಹೊಸ ಚಾಯ್ಸ್ ಯಾವುದು ಕಾಣ್ತಾ ಇಲ್ಲ. ಆಮೇಲೆ ಎಲ್ಲರೂ ಕೂಡ ತಮ್ಮ ತಮ್ಮ ಇಲಾಖೆಯಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿರುವಂಥವ್ರು. ಅವ್ರ ಬಗ್ಗೆ ತುಂಬಾ ಆಕ್ಷೇಪ ಅಥವಾ ತುಂಬ ಪರ್ಫಾರ್ಮೆನ್ಸ್ ಇಲ್ಲದೆ ಇರೋರು ಯಾರೂ ಇಲ್ಲ ಇಲ್ಲಿ, ಟು ಬಿ ಫ್ರ್ಯಾಂಕ್. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಕ್ಕೆ ಇನ್ನೊಬ್ಬ ಅತಿಥಿ ಕೂಡ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರು, ವಿಶ್ಲೇಷಕರು ಸುಭಾಷ್ ಯುಗಾರ್ ಸರ್ ಜಾಯಿನ್ ಆಗಿದ್ದಾರೆ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸುಭಾಷ್ ಸರ್, ಪಟ್ಟಿ ಬಗ್ಗೆ ತಮ್ದೇನಾದರೂ? ಈಗ ಮೊದಲನೇ ಪಟ್ಟಿ ನೋಡಿದಾಗ ನೀವು ಆಲ್ರೆಡಿ ಎಲ್ಲ ವಿಚಾರಗಳನ್ನು ಹೇಳಿದ್ರೆ ಇದರಲ್ಲಿ ಹೊಸಬ್ರು ಯಾರೂ ಇಲ್ಲ. ಹಿಂದೆ ಕ್ಯಾಬಿನೆಟ್ ಒಳಗಿದ್ದವರು ಬಿಟ್ಟರೆ ಇಬ್ಬರು ಮಂದಿ ಇದ್ದಾರೆ. UT ಖಾದರ್, ಯತೀಂದ್ರ ಸಿದ್ದರಾಮಯ್ಯ. ಒಬ್ಬರು ಇದ್ದಾರೆ ಶಾಡೋ CM ಅಷ್ಟೇ. UT ಖಾದರ್ ಮೊದಲೇ ಮಂತ್ರಿ ಆಗಿದ್ದಂಥದ್ದು. ಯತೀಂದ್ರ ಸಿದ್ದರಾಮಯ್ಯ ಒಂದು ಹೊಸ ಹೆಸರು, ಶಾಡೋ CM ಆಗಿ ಅವರು ಕೆಲಸ ಮಾಡಿದ್ದಾರೆ ಸರ್. ಉಳಿದವರೆಲ್ಲರೂ ಕೂಡ ಬಹುತೇಕ ಹಿಂದಿನ ಕ್ಯಾಬಿನೆಟಲ್ಲಿ ಇದ್ದವರು, ಯಾವುದೂ ಹೊಸ ಹೆಸರಿಲ್ಲ. ಮತ್ತು DK ಶಿವಕುಮಾರ್, ಸಿದ್ದರಾಮಯ್ಯ ಅವರ ಕ್ಯಾಂಪು ಆ ಥರದ್ದೇನಾದರೂ ನಾವು ಆ ಆ್ಯಂಗಲಿಂದ ನೋಡೋದಾದರೆ ಹೆಚ್ಚು ಜನ ಎಲ್ಲ ಸಿದ್ದರಾಮಯ್ಯ ಅವ್ರಿಗೆ ಆಪ್ತರಿರೋರೇ ಇದ್ದಾರೆ. ಏನು ಮೋರ್ ದೆನ್ 50% ಹೊಸ ಫೇಸ್ಗಳಿಗೆ ಅವಕಾಶ ಕೊಡಬೇಕು, ಕ್ಯಾಬಿನೆಟ್ಗೆ ಫ್ರೆಶ್ ಲುಕ್ ಬರಬೇಕು, ಆ ಥರದ್ದೇನೋ ಒಂದು ಪ್ರಯತ್ನ ಮಾಡ್ತಾರೆ ಅಂತ ಇತ್ತಲ್ಲ. ಇದರಲ್ಲಿ ಯಂಗ್ ಫೇಸ್ ಅಂತ ಅಂದರೆ ಇವನ್ ದ ಓಲ್ಡ್ ಫೇಸ್ ಬಟ್ ಸ್ಟಿಲ್ ಲುಕ್ಸ್ ಯಂಗ್ ಅಂತಂದರೆ ಅವರು UT ಖಾದರು, ಬೈರತಿ ಸುರೇಶು, ಕೃಷ್ಣ ಬೈರೇಗೌಡ, 3 ಜನ ಸರ್, ಯತೀಂದ್ರ ಸಿದ್ದರಾಮಯ್ಯ. ಇವರಷ್ಟೇ. ಈ ಮೊದಲನೇ ಲಿಸ್ಟಲ್ಲಿ ಇದು ಈ ಥರ ಇದೆ. ಇನ್ನೂ ಭಾಳಷ್ಟು ಅವಕಾಶ ಇದೆ. ಅವಾಗ ಹೊಸಬ್ರಿಗೆ ಅವಕಾಶ ಸಿಗ್ಬೋದು ಏನೋ. ಬಟ್ ಮೋರ್ ಆರ್ ಲೆಸ್ ಈಗ ಯಾರು ಇದ್ದಾರಲ್ಲ, ಈಗೇನು 14 ಜನರದ್ದು ಒಂದು ಪಟ್ಟಿ ಬಂದಿದೆ. ಅದರೊಳಗಡೆ ಆಲ್ರೆಡಿ ಇರೋರೆಲ್ಲರೂ ಕೂಡ ನೀವು ಅದನ್ನು ಕೂಡ ನೀವು ಹೇಳಿದ್ರಿ, ಅವರು ಪರ್ಫಾರ್ಮೆನ್ಸ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಯಾರಿಗ ಬಗ್ಗೆನೂ ಕೂಡ ಮೇಜರ್ ಅಲಿಗೇಷನ್ಸ್ ಆಗಲಿ, ಮೇಜರ್ ಕಂಪ್ಲೇಂಟ್ ಆಗಲಿ ಯಾರ ಬಗ್ಗೆನೂ ಕೂಡ ಇಲ್ಲ. ಎಲ್ಲರೂ ಅವರವರ ಖಾತೆಗಳಲ್ಲಿ ಚೆನ್ನಾಗಿ ಕೆಲಸ ಮಾಡಿದವರು ಅಂತ ಒಂದು ಜನರಲ್ ಆದಂಥ ಒಪಿನಿಯನ್ ಇದೆ. ಏನಾದರೂ ಕೊರತೆಗಳು ಇದ್ದರೆ ಅದು ಭಾಳ ದೊಡ್ಡ ಮಟ್ಟಕ್ಕೆ ಏನು ಚರ್ಚೆ ಮಾಡುವಂಥದ್ದು ಏನು ಕಾಣ್ತಾ ಇಲ್ಲ.